ಕಟ್ಟಬೇಕು. ಹೇಗಾದ್ರೂ ಮಾಡಿ ತಿಂಗಳಿಗೆ 2 ಆತ್ಮ ನಾನು ಸಂಪಾದನೆ ಮಾಡಬೇಕು. ಎಷ್ಟೋ ಜನಕ್ಕೆ ಸಮಾಧಾನ ಇಲ್ಲ, ಏನಿಲ್ಲ, ಎಷ್ಟೋ ಜನಕ್ಕೆ ಸಮಾಧಾನ ಇಲ್ಲ. ಅವ್ರಿಗೆ ನಾನು ಸಮಾಧಾನವನ್ನು ಕೊಡಬೇಕು. ಸಮಾಧಾನ ಒಳಗಡೆ ಇದೆ. ನೀನ್ ಸಮಾಧಾನ ತಗೊಂಡು ಅವ್ರು ಕೊಟ್ಟಿದ್ದ ತಕ್ಷಣ ಸಮಾಧಾನ ಖಾಲಿ ಆಗಲ್ಲ, ಇನ್ನೂ ಜಾಸ್ತಿ ಆಗ್ತದೆ. ಆಮೇಲೆ ನೀನ್ ಎಷ್ಟು ಇನ್ನೊಬ್ರು ಸಮಾಧಾನ ಪಡಿಸ್ತಾ ಇರ್ತೀವೋ ನಿನಗೆ ಸಮಾಧಾನ. ಮತ್ತಾಗಿ ಸುವಾರ್ತೆ 5ನೇ 9ನೇ ವರ್ಷ ಹೇಳ್ತದೆ, ಸಮಾಧಾನ ಪಡಿಸುವವರು ಧನ್ಯರು ಅಂತೆ. ಸಮಾಧಾನ ಹೊಂದುವವರು ಧನ್ಯರ, ಸಮಾಧಾನ ಪಡಿಸೋರು ಧನ್ಯರ? ನಮ್ಮ ಪ್ರಕಾರ ಯಾರು ಧನ್ಯರು? ಸಮಾಧಾನ ಹೊಂದುವವರು ಧನ್ಯರು, ಹೌದಲ್ಲ? ಸಮಾಧಾನ ಸಿಕ್ಕರೆ ನಾವು ಧನ್ಯರು. ಸ್ವಾಮಿ ಹುಡ್ಕೊಂಡು ಬಂದು ಸಮಾಧಾನ ಕೊಟ್ಟೆ, ಸ್ತೋತ್ರ. ದೇವ್ರು ಉಲ್ಟಾ ಹೇಳ್ತಾರೆ, ಸಮಾಧಾನ ಪಡಿಸೋರು ಧನ್ಯ. ನೀನ್ ಸಮಾಧಾನ ಪಡಿಸಿದ್ರೆ ನಿನ್ ಬರೋ ಸೋದರಿಗಳಲ್ಲಿ, ಹೋರಾಟಗಳಲ್ಲಿ ದೇವರು ನಿನ್ನನ್ನು ಸಮಾಧಾನ ನಡೆಸ್ತಾರೆ. ಇದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕು. ನಾವು ಏನ್ ಮಾಡ್ಬೇಕು? ಆಧ್ಯಾತ್ಮಿಕವಾಗಿ ಯೋಚನೆ ಮಾಡ್ಬೇಕು. ಅದನ್ನೆಲ್ಲ ಬಿಟ್ಟು ಹಿಂಗಾಗಿದೆ, ಅಲ್ಲಿ ಹಿಂಗಾಗಿದೆ ಅಂತ ಬರೀ ನೆಗೆಟಿವ್ ಆಗಿ ನಾವು ಮಾತಾಡ್ಕೊಂಡು ಹೋದ್ರೆ ನೀನೇನ್ ಮಾಡ್ತೀಯ? ಏನ್ ಸಮಾಧಾನ, ಏನು ಯಾರು ಕೊಡ್ತಾರ ಸಮಾಧಾನ? ಒಂದ್ಸರಿ ಯೋಚನೆ ಮಾಡೋ, ದೇವ್ರ ಸಮಾಧಾನ ಕೊಟ್ಟಿದಾರ, ಇಲ್ಲ ಸಮಾಧಾನ ಕಳಿಸ್ಬಿಟ್ಟವ್ರ ಅಂತ ಯೋಚನೆ ಮಾಡಿದ್ರೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ನಿಜವಾದ ಜೀವನ. ಆಮೇಲೆ ಸೊ ಬೈಬಲ್ ವಾಕ್ಯ ಹೇಳ್ತದೆ, ಸಮಾಧಾನಕ್ಕಾಗಿ ದೇವರು ನಮ್ಮನ್ನ ಈ ಅಂಧಕಾರದ, ಹೇಳಿ ಬಾಯಿ ಹೇಳ್ರಿ, ಅಂಧಕಾರದ ದೊರೆತನದ ಬಿಡಿಸಿ ಮಾತಾಡ್ಬೇಕು. ಏನ್ ಮಾಡಿ? ಈ ಅಂಧಕಾರದ ಬಿಡಿಸಿ